ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಗಾಯತ್ರಿ, ನೀ ಕಂಪ್ಲೇಂಟ್ ಕೊಟ್ಟು ಒಳ್ಳೆ ಕೆಲಸ ಮಾಡಿದೀಯಾ. ಒಂದ್ ಹೆಣ್ಗಾಗ್ತಾ ಇರೋ ಅನ್ಯಾಯನ ತಡೆದಿದೀಯಾ. ನಾವಿನ್ ಬರ್ತೀವಿ. ಗಾಯತ್ರಿ, ನಿನ್ಗೆ ತಲೆ ಕೆಟ್ಟಿದ್ಯಾ? ಕೇಶವ, ಅಲ್ಲಮ್ಮ, ಇರು, ನಾನ್ ಮಾತಾಡ್ತೇನೆ. ಏನಮ್ಮ, ಏನ್ ನೀನ್ ಮಾಡಿರೋ ಕೆಲಸ? ನಮ್ಮನೆ ಮನ್ನಿನ್ಸ್ಗಳನ್ನ ಮುರಿದು ಹೋಗಿರೋ ಹೆಣ್ಣು ಅವಳು. ಅಂಥವಳನ್ನ ಮತ್ತೆ ಈ ಮನೆ ಕರ್ಸ್ಕೋಬೇಕು ಅಂತ ನಿನ್ಗೆ ಹ್ಯಾಂಗ ಅನ್ನಿಸ್ತು? ನಿನ್ನಿಂದ ಇಂಥದ್ದು ನಿರೀಕ್ಷೆ ಮಾಡಿರ್ಲಿಲ್ಲ ಗಾಯತ್ರಿ. ಅಲ್ಲ, ನಾನು ಮಧ್ಯದಲ್ಲಿ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇದು ಗಾಯತ್ರಮ್ಮನ ಒಳ್ಳೆ ಗುಣ ಅಲ್ವಾ? ಪ್ರತಿದಿನ ದೇವರಿಗೆ ಮಂಗಳಾರತಿ ಮಾಡಿ ಆ ಯಪ್ಪಂಗೆ ತಗೊಂಡೋಗಿ ಕೊಟ್ಟು ಆದಷ್ಟು ಬೇಗ ವಾಸಿ ಆಗ್ಲಿ ಅಂತ ಬೇಡ್ತಿದ್ದ ಕರುಣೆ ಇವ್ರದ್ದು. ಅದರಲ್ಲಿ ಅವ್ರ ಮಗಳಿಗೆ ಒಂದು ದಾರಿ ಮಾಡ್ಕೊಡೋದು ಒಳ್ಳೇದು ಅಂತ ಅನ್ಸಿರ್ಬೋದಲ್ವಾ? ಕೀರ್ತಿ ಯಾರ ಮಗಳು ಅನ್ನೋದಕ್ಕಿಂತ ನನ್ನ ಸೊಸೆ ಅನ್ನೋದು ಮುಖ್ಯ. ನಾನು ಅದನ್ನೇ ನೋಡಿದ್ದು. ಆದ್ರೆ ನನಗದು ಮುಖ್ಯ ಅಲ್ಲ. ಬೇಡ ಅಂತ ದೂರ ಇಟ್ಟವಳನ್ನ ಮತ್ತೆ ಮನೆಗೆ ಕರ್ಸ್ಕೊಳ್ಳೋದು ಅಂದ್ರೆ ಹೇಗೆ? ಹಾಗಲ್ಲ ಮಾವ, ಕೀರ್ತಿನೂ ಗರ್ಭಿಣಿ ಪಾಪ. ನಂತರ ಅವಳಿಗೆ ಇಂಥ ಸಮಯದಲ್ಲಿ 1000 ಆಸೆಗಳಿರುತ್ತೆ, ಬಯಕೆಗಳಿರುತ್ತೆ. ಗಂಡನ ಜೊತೆ ಇರ್ಬೇಕು ಅಂತೆಲ್ಲ ಅನ್ಸತ್ತಲ್ವಾ? ಕೀರ್ತಿ ಈ ಮನೆಗೆ ಸೊಸೆಯಾಗಿ, ರಾಘವನಿಗೆ ಹೆಂಡತಿಯಾಗಿ ಅವಳ ಜವಾಬ್ದಾರಿನ ಅವಳು ಸರಿಯಾಗಿ ಮಾಡದೇ ಇರ್ಬೋದು, ನಮ್ಗೆಲ್ಲ ಮೋಸನೂ ಮಾಡಿರ್ಬೋದು. ಆದ್ರೆ ಅವಳು ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುಗೆ ಅನ್ಯಾಯ ಮಾಡಬಾರ್ದಲ್ವಾ? ಅದು ಈ ಮನೆ ಕುಡಿ ಅಲ್ವಾ? ಅಲ್ಲ ಗಾಯತ್ರಿ, ಈಗ ಅವಳು ಬಂದ್ರೆ ಯಾರಿಗೆ ಏನಾಗತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಒಂದ್ ಮಗುಗೆ, ಅದರಲ್ಲೂ ಹೊಟ್ಟೆಲಿ ಬೆಳೀತಾ ಇರೋ ಒಂದು ಜೀವಕ್ಕೆ ಸಹಾಯ ಮಾಡ್ದಾಗತ್ತೆ. ನಾನ್ ಮಾಡಿರೋದು ಅದನ್ನೇ. ನಿನ್ನ ಸಹಾಯಕ್ಕೆ ಈಗ ನಾವೆಲ್ಲರೂ ಹೋಗಿ ಅವಳ ಮುಂದೆ ತಲೆ ತಗ್ಸಿ ನಿಂತು ಸೋತ್ವಿ ಅಂತ ಒಪ್ಕೋಬೇಕಾ? ಒಳ್ಳೆತನ ಇರ್ಬೇಕು ಗಾಯತ್ರಿ, ಆದ್ರೆ ಅದ್ಯಾವುದು ಅತಿಯಾಗಿರ್ಬಾರ್ದು. ಇಷ್ಟಕ್ಕೂ ಅವಳು ಈ ಮನೆ ಶತ್ರು ನರಸಿಂಹನ ಮಗಳು ಅಂತ ಗೊತ್ತಾದ್ಮೇಲೂ ಅವಳನ್ನ ಈ ಮನೆಗೆ ಸೇರ್ಸ್ಕೋಬೇಕು ಅಂತ ನಿನ್ಗೆ ಹೇಗೆ ಅನ್ನಿಸ್ತು? ನೀನ್ ಯಾಕೆ ದುಡ್ಕೋದೆ ಗಾಯತ್ರಿ? ದುಡ್ಕೋದೇ ಅಲ್ಲ ಕಣೋ, ನಮ್ಮನೆ ವಿಷಯನ ಮಹಿಳಾ ಆಯೋಗದ ತನಕ ತಗೊಂಡು ಹೋಗಿರೋದು ದೊಡ್ಡ ತಪ್ಪು ಗಾಯತ್ರಿ. ಅವ್ರು ಬಂದು ನಮಗ್ ಚೀಮಾರಿ ಹಾಕೋದನ್ನ ನೀನ್ ನೋಡ್ಬೇಕಾಗಿತ್ತೇನಮ್ಮ. ಬೇರೆಯವ್ರ ಬದುಕು ಚೆನ್ನಾಗಾಗ್ಲಿ ಅಂತ ನಾವು ನಮ್ಮನೆ ಮರ್ಯಾದೆನ ಕಳ್ಕೋಬೇಕಾ? ಅಷ್ಟೇ ಅಲ್ವೇ, ಪೊಲೀಸ್ನವರು, ಟಿವಿ ಚಾನೆಲ್ನವರು ಈ ಮನೆಗೆ ಬಂದಿದ್ರೆ ಏನು ಗತಿ? ಅಷ್ಟೇ ಅಲ್ಲ, ಬೆಳಗಿಂದ ಸಾಯಂಕಾಲ ತನಕ ಹಾಕಿದ್ನೆ ಹಾಕಿ ಮಾನ ಮರ್ಯಾದೆ ಕಳೆದ್ಬಿಟ್ಟಿರೋರು. ಇಷ್ಟಕ್ಕೂ ಗಾಯತ್ರಿ, ಮನೆ ವಿಷಯದ ಬಗ್ಗೆ ನಿರ್ಧಾರ ತಗೊಳ್ಬೇಕು ಅನ್ಸಿದ್ರೆ ಅದನ್ನ ಮನೆಯವ್ರ ಮುಂದೆ ಮಾತಾಡ್ಬೇಕೆ ಹೊರತು ಮೂರನೇವ್ರ ಹತ್ರ ಅಲ್ಲ. ಇತ್ಯರ್ಥ ಆಗಿದ್ದ ವಿಷಯನ ಮತ್ತೆ ಹೇಳ್ಕೊಂಬರೋ ಅಗತ್ಯ ಇರ್ಲಿಲ್ಲ ಅದಕ್ಕೆ. ಇಂಥ ಆಲೋಚನೆಗಳನ್ನ ಇನ್ ಮುಂದೆ ಮಾಡದೇ ಇದ್ರೆ ಒಳ್ಳೇದು ಗಾಯತ್ರಿ. ಇದರಿಂದ ಬೇಡದಿರೋರ್ಗೆ ಒಳ್ಳೇದಾಗತ್ತೆ, ನಮ್ಗಳಿಗೆ ಕೆಟ್ಟದಾಗತ್ತೆ. ಇದು ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ನನ್ನ ಮಗಳಿಗೆ ತೊಂದರೆ ಆಗತ್ತೆ. ಅಯ್ಯೋ, ತೊಂದರೆಗಳನ್ನ, ಪ್ರಶ್ನೆಗಳನ್ನ ಪಕ್ಕಕ್ಕಿಡೆ. ನಾಳೆ ಇದೇ ಮಹಿಳಾ ಆಯೋಗದವರು ಮತ್ತೆ ಮನೆಗೆ ಬರ್ತಾರೆ. ಕೀರ್ತಿ ಎಲ್ಲಿ ಅಂತ ಕೇಳ್ತಾರೆ. ಆಗ ಯಾರನ್ನ ಕರ್ಕೊಂಡು ಬಂದು ತೋರಿಸ್ತೀಯಾ? ಬೇರೆ ದಾರಿನೇ ಇಲ್ಲ. ಕೀರ್ತಿ ಈ ಮನೆಗೆ ಬರ್ಲೇಬೇಕಾಗತ್ತೆ. ಕರ್ಕೊಂಡ್ ಬರ್ಬೇಕಾಗುತ್ತೆ ಅಂತ ಹೇಳೋದು ಸುಲಭ, ಆದ್ರೆ ಹೋಗಿ ಕರ್ಕೊಂಡ್ ಬರೋದು ಯಾರು? ಡೈವರ್ಸ್ ಆಗೋಕ್ ಮುಂಚೆನೆ ಮನೆಯವ್ರು ಕರೆದ್ರೆ ಬರಲ್ಲ ಅಂತಿದ್ದವಳು ಈಗ ಕರೆದ್ರೆ ಬರ್ತಾಳ? ಸಿಕ್ಕಿದ್ದೆ ಚಾನ್ಸ್ ಅಂತ ನಮ್ಮೆಲ್ರನ್ನೂ ಆಟ ಆಡಿಸ್ತಾಳಷ್ಟೇ. ಹಾಗಂತ ನಾವು ಸುಮ್ಮನೆ ಇರಕ್ಕಾಗತ್ತಾ? ಸುಮ್ನಿರ್ಬೇಡ, ಹೋಗಿ ಕರ್ಕೊಂಡ್ ಬಾ. ಎಲ್ಲಾಗತ್ತಪ್ಪ, ಮೊದಲಿಂದನೂ ನನಗೂ ಕೀರ್ತಿಗೂ ಅಷ್ಟಕ್ಕಷ್ಟೇ. ನಾನಾಯ್ತು, ನನ್ನ ಹೆಂಡತಿ ಆಯ್ತು ಅಂತ ಬದುಕಿರೋ ನಾನು. ರಾಘವ, ಪ್ಲೀಸ್ ಪ್ಲೀಸ್ ನನಗೆ ಈ ಕೆಲಸನ ಒಪ್ಪಿಸ್ಬೇಡಿ. ಈಗಾಗಲೇ ಕೀರ್ತಿನ ಬಿಟ್ಟಾಗಿದೆ. ಓ, ಇದೊಳ್ಳೆ ಕಥೆ ಆಯ್ತಲ್ಲ. ಬೆಕ್ಕಿ ಗಂಟೆ ಕಟ್ಟೋರು ಯಾರು? ಮಾರುತಿ,
ಅಯ್ಯೋಯ್ಯೋ, ನಾನು ಈ ಮನೆ ಕೆಲ್ಸದವನು. ಯೋಗ್ಯತೆ ಇರೋರು ಹೋದ್ರೆ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಕೆಲಸ ಕೆಡುತ್ತೆ. ಬಾಲಣ್ಣವ್ರೆ, ತಾವು ಮಾತ್ರ ಹೋಗ್ಬೇಡಿಪ್ಪ. ಎಲ್ಲ ಇವನ ಚಾನ್ಸ್ ನೋಡ್ಕೊಂಡು ಇಂಡೈರೆಕ್ಟ್ ಆಗಿ ನನ್ನನ್ನೇ ಅಯೋಗ್ಯ ಅಂತ ಬೈದ್ಬಿಟ್ನ ಇವನು. ಅನ್ಪೂರ್ಣ, ನಾನೇ ಹೋಗಿ ಕರ್ಕೊಂಡ್ ಬಂದ್ಬಿಡ್ಲಾ? ಬೇಕಾಗಿಲ್ಲ ರೀ. ಅವಳನ್ನ ಈ ಮನೆಗೆ ಕರ್ಸೋ ತಪ್ಪು ಮಾಡಿರೋದು ಗಾಯತ್ರಿ. ಆ ತಪ್ಪಿಗೆ ಶಿಕ್ಷೆ ಇವಳೇ ಹೋಗಿ ಅವಳನ್ನ ಕರ್ಕೊಂಡು ಬರ್ಲಿ. ಪಾಪ, ಇಂಥ ಕಷ್ಟವಾದ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಬಿಡಿ. ಇದೊಂಥರ ಅದೃಷ್ಟ ಇದ್ದಾಗೆ. ಶತ್ರು ಕೈ ಹಿಡ್ಕೊಂಡು ಕರ್ಕೊಂಬರೋದು ಹಾಲಿಗೆ ನಿದ್ದೆ ಮಾತ್ರೆ ಹಾಕೋದಕ್ಕಿಂತ ಕಷ್ಟವಾದ ಕೆಲಸನೇ. ನಮ್ಮ ಕೀರ್ತಮ್ಮನ ಕೈ ಹಿಡಿದು ಕರ್ಕೊಂಬರೋಕ್ಕೂ ಅದೃಷ್ಟ ಮಾಡಿರ್ಬೇಕು. ಹೋಗಿ ಕರ್ಕೊಂಬನ್ನಿ, ಆಗ್ಲಾದ್ರೂ ನಿಮ್ಮ ಕೆಟ್ಟ ಗುಣ ಬದಲಾಗಬೇಕು. ಶಬಾಸ್ ಮಗಳೇ, ಮೆಚ್ಚಿದೆ ನಿನ್ನ. ಏನ್ ದತ್ತಪ್ಪ, ನೀವು ನನ್ನನ್ನು ಬೈಯೋದಕ್ಕೆ ಬಂದ್ರಾ? ಅಯ್ಯೋ, ಎಲ್ಲಾದ್ರೂ ಹೊಟ್ಟೆ ದತ್ತು ಮಗಳೇ, ನಿನ್ನ ಬೈದ್ರೆ ಭಗವಂತ ಬೆಚ್ತಾನ? ನಾನು ನಿನಗೆ ನನ್ನ ಮಗಳು ಭಾಳ ಸರಿ ಹೋಗೋಕೆ, ರಾಘವ ಅವಳ ಕೂತ್ಗೆ ತಾಳಿ ಕಟ್ಟೋಕೆ ಒಂದೇ ಒಂದು ಐಡಿಯಾ ಕೊಡು ಅಂತ ಕೇಳ್ಕೊಂಡಿದ್ದೆ. ಆದ್ರೆ ನಾನು ಕೊಡ್ಲಿಲ್ಲ. ಐ ನೋ ದ್ಯಾಟ್. ಯಾಕೆ ಕೊಡ್ಲಿಲ್ಲ ಅಂದ್ರೆ ನೀನು ಐಡಿಯಾನ ಮೊದಲೇ ಮಾಡಿದ್ದೆ. ಅದಕ್ಕೆ ತಾನೇ ಕೀರ್ತಿ ಮನೆಗೆ ಬರೋಕೆ ಆ ಮಹಿಳಾ ಆಯೋಗದವ್ರನ್ನ ಕರ್ಕೊಂಡು ಬಂದಿದ್ದು. ಕೀರ್ತಿ ನಮ್ಮ ಮನೆಗೆ ಬರಬೇಕು, ರಾಘವನ ಎದುರಿಗೆ ಅವಳಿಗೆ ಅವಮಾನ ಆಗ್ತಾ ವಿಧಿ ಇಲ್ಲದೆ ರಾಘವ ನನ್ನ ಮಗಳ ಕುತ್ತಿಗೆ ತಾಳಿ ಬಿಗಿಬೇಕು. ಇದೇ ತಾನೇ ನಿಮ್ಮ ಮಾಸ್ಟರ್ ಪ್ಲಾನ್. ಅಯ್ಯೋ ಇಲ್ಲ ದತ್ತಪ್ಪ, ಅದು ಗೊತ್ತು. ಯು ಡೋಂಟ್ ಟಾಕ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಲ್ಲ. ಕೀರ್ತಿ ಮುಂದೆನೆ ರಾಘವನ ಕೈಲಿ ನನ್ನ ಮಗಳ ಕುತ್ತಿಗೆಗೆ ತಾಳಿ ಬಿಗಿಸ್ಬೇಕು. ಅಷ್ಟು ಆಕ್ರೋಶ ನಿನಗಿದೆ. ಯು ಆರ್ ಗ್ರೇಟ್ ಮಗಳೇ, ಯು ಆರ್ ಗ್ರೇಟ್. ಹೋಗು ರಾಜ ರೋಷವಾಗಳನ್ನ ಕರ್ಕೊಂಡ್ ಬಾ. ಅವಳು ಟಾರ್ಚರ್ ಕೊಡೋಕೆ ಇನ್ನಷ್ಟು ಕ್ರಿಯೇಟಿವ್ ಐಡಿಯಾಗಳನ್ನ ನಾನು ನಿನಗೆ ಕೊಡ್ತೀನಿ. ಗೋ ಹೆಡ್ ಬಾ. ಏನ್ ಹಾಗೆ ನೋಡ್ತಿದ್ಯಾ? ನಿನ್ನನ್ ಕರ್ಕೊಂಡು ಹೋಗಕ್ಕೆ ನಿನ್ ಶತ್ರು ಇಲ್ಲಿ ತನಕ ಬರ್ತಾಳೆ ಅಂತೀಯ? ಮತ್ತೊಬ್ರು ಮನೆ ಹಾಳು ಮಾಡಕ್ ಹೊರಟವ್ರೆಲ್ಲ ಒಂದಲ್ಲ ಒಂದಿನ ಇನ್ನೊಬ್ರಿಗೆ ಹಾಳಾಗ್ತಾರೆ ಅನ್ನೋದಂತೂ ಸತ್ಯ. ಪಾಠ ಕಲಿಬೇಕಾದವರು ಸೇವೆ ಮಾಡ್ಲೇಬೇಕು. ಯಾಕಂದ್ರೆ ಪಾಠ ಕಲಿಯೋಕ್ಕೂ ಮುಂಚೆ ಮೊದ್ಲು ಅವ್ರ ಕೊಬ್ಬು ಕರಗ್ಬೇಕು. ಅಹಂಕಾರನ ಹೆತ್ಕೊಂಡೇ ಬಂದಿದ್ದಾಳೆ. ಮನೆ ಕರ್ಕೊಂಡ್ ಬರೋದಕ್ಕೆ ಹೇಳಿದ್ದಾರೆ. ಹೇಳಬೇಕು,
ಸ್ಟ್ರೈಕರ್ನ ಎಲ್ಲಿಟ್ಟು ಹೊಡೆದ್ರೆ ಯಾವ ಫಾರ್ಮ್ ಹೋಗುತ್ತೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನೀನೇ ಬರ್ತೀಯ ಅನ್ನೋದು ನನಗೆ ತುಂಬಾನೇ ಚೆನ್ನಾಗಿ ಗೊತ್ತಿತ್ತು. ಗೊತ್ತಿದ್ಮೇಲೆ ಕಾರ್ ಒಳಗ್ ಬಂದು ಕೂತ್ಕೋಬೋದಾಗಿತ್ತಾನೆ. ಈ ಲಗೇಜ್ನ ಯಾರು? ನಿಮ್ಮಪ್ಪ ಬಂದು ಎತ್ತಿರ್ತಾರ? ನಾನೇನ್ ಕೂಲಿನ? ಹಾಗೂ ಅದ್ರಲ್ಲೇನಿದೆ? ಸಂದರ್ಭ ಬಂದ್ರೆ ಕೊಲೆಗಾರರು ಆಗಕ್ಕೂ ರೆಡಿ ಆಗಿರೋರು ಕೂಲಿ ಆಗೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಾ? ಕೆಲ್ಸಕ್ಕೆ ಅಂತ ಕೆಲ್ಸದವ್ರು ಇರ್ಬೇಕಾದ್ರೆ ಫ್ರೆಂಡ್ಸು ಕೆಲಸ ಮಾಡಬಾರ್ದು. ಬರ್ತೀನಿ. ಬೇಡ, ನೀನ್ ಮತ್ತೆ ಇಲ್ಲಿಗೆ ಬರೋ ಹಾಗಾಗ್ಬಾರ್ದು ಕೀರ್ತಿ. ಚಾನ್ಸೇ ಇಲ್ಲ. ಹಾಗೆ ನೀನು ನಿನ್ ಮನೆ ಸೇರ್ಕೊಳಕ್ ಪ್ರಯತ್ನ ಪಡು. ಸಂಬಂಧಗಳನ್ನ ಉಳಿಸ್ಕೋಬೇಕಂದ್ರೆ ಕೆಲವೊಂದ್ ಸರ್ತಿ ಈಗೋನ ಬೆಳೆಸ್ಕೋಬೇಕಾಗತ್ತೆ. ಹಾಗೆ ಕೆಲವೊಂದ್ ಸರ್ತಿ ಈಗೋನ ಬಿಡ್ಬೇಕಾಗತ್ತೆ. ಆರೋಗ್ಯ ಜೋಪಾನ. ನಾಮಕರಣ ಕರೆಯೋದು ಮರಿಬೇಡ. ನಿನ್ನನ್ ಕರೀತಾ ಇರ್ತೀನ. ಬಾಯ್. ಡೋರ್ ಓಪನ್ ಮಾಡು. ಅಯ್ಯೋ, ನಾನ್ ಹೇಳಿದ್ದು ಈ ಡೋರ್ ಓಪನ್ ಮಾಡು ಅಂತ. ಅದಕ್ಕೂ ಮುಂಚೆ ಕೀ ಕೊಡು. ಇನ್ನು ಮುಂದೆ ನೀನ್ ಡ್ರೈವರ್ ಸೀಟಲ್ಲಿ ಕೂರೋ ಕಾಲ ಮುಗೀತು. ಇಷ್ಟು ದಿನ ನನ್ ಜೀವನದ ಸೂತ್ರನ ನಿನ್ ಕೈಯಲ್ಲಿ ಹಿಡ್ಕೊಂಡು ನಿನಗ್ ಬೇಕಾದ ಹಾಗೆ ಆಟ ಆಡಿಸ್ತಿದ್ದೆ. ಇನ್ನು ಮುಂದೆ ನಿನ್ ಸೂತ್ರ ನನ್ನ ಕೈಯಲ್ಲಿರುತ್ತೆ. ನಿನ್ಗೇನಿದ್ರು ಪಕ್ಕದ ಸೀಟ್ ಅಷ್ಟೇ. ಹೋಗ್ ಕೂತ್ಕೋ. ಅದಕ್ಕೂ ಮುಂಚೆ ಡೋರ್ ತೆಗೆದು ಹೋಗು. ಬಂದಿರೋಳು ಈ ಮನೆ ಸೊಸೆ ಕೀರ್ತಿ. ನಾನ್ ಕರೆದ ತಕ್ಷಣ ಬರಲ್ಲ ಅಂತ ಹೇಳಿದ್ರೆ ಪ್ರೀತಿಯಿಂದ ಬಂದಿದ್ದಾಳೆ.
ದತ್ತಮ್ಮ ಬನ್ನಿ ಆರ್ತಿ ಎತ್ತೋಣ. ಹೇಗಿದ್ದೀರಿ ಅತ್ತೆ? ಇಷ್ಟು ದಿವಸ ಚೆನ್ನಾಗಿದ್ವಿ. ಮಾವ, ನಿಮ್ಗಳನ್ನೆಲ್ಲ ಬಿಟ್ಟು ಇಷ್ಟು ದಿನ ದೂರ ಇದ್ದೆ. ನನ್ಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ಆದ್ರೆ ನಮ್ಗೆ ತುಂಬಾ ಸಂತೋಷ ಆಗಿತ್ತು. ಈಗ ನೀನ್ ಬಂದಿದ್ದು ತುಂಬಾ ಬೇಜಾರಾಗ್ತಿತ್ತು. ಏನ್ ನೋಡ್ತಾ ನಿಂತ್ಬಿಟ್ರಿ? ಬನ್ನಿ. ನಾನು ಯಾವತ್ತೂ ನನ್ನ ಹೆಂಡತಿ ಮಾತನ್ನೇ ಫಾಲೋ ಮಾಡೋದು. ಅವಳ ಮಾತೆ ನನ್ನ ಮಾತು ಕೂಡ. ಗಾಯತ್ರಿ, ಬರೀ ಓಡಾಡ್ಕೊಂಡು ಆಯಾಸ ಮಾಡ್ಕೋಬೇಡ. ಬಂದು ರೆಸ್ಟ್ ಮಾಡು. ಮಾವ, ಸೊಸೆ ಗೆಳತಿಯು, ಸೊಸೆ ಒಡತಿಯು, ಸೊಸೆ ಮನೆಯ ಬೆಳಗು ದೀಪ. ಕೀರ್ತಮ್ಮ, ಲಗೇಜ್ ತಂದ್ಬಿಡ್ತೀನಿ. ಅಯ್ಯೋ ಅಣ್ಣ, ನೀವ್ಯಾಕೆ ಕಷ್ಟಪಡ್ತೀರಿ? ಅಕ್ಕ, ಲಗೇಜು ಕಾರಲ್ಲೇ ಬಿಟ್ಬಿಟ್ಟಿದ್ದೀರಾ? ಮರ್ತೋಯ್ತಾ? ಹೋಗೊಂಚೂರು ತಂದ್ಬಿಡಿ ಹೋಗಿ. ಕೊಡಿ ಕೊಡಿ ಕೊಡಿ. ಕೀರ್ತಮ್ಮ, ಆ ದೇವರು ನಿಮ್ಮ ವಿಷಯದಲ್ಲಿ ಈಗ ಕಂತಿದ. ಅವನಿಗೆ ತುಪ್ಪ ದೀಪ ಹಚ್ಚದ್ ಬರ್ತೀನಿ. ಹೊಸ ಚಿಗುರನ್ನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ. ಅತ್ತೆ, ನನ್ ಒಗ್ಗಟ್ಟಿನ ಗೂಡಿಗೆ ನಮ್ ಮತ್ತೆ ಸೇರ್ಬೇಕು ಅನ್ನೋ ಆಸೆ ನನಗಿತ್ತು. ಅದಿವತ್ ಕೈಗೂಡಿದೆ. ಅದಕ್ಕೆ ನಿಮ್ಮ ಆಶೀರ್ವಾದದ ಅಗತ್ಯ ಇದೆ ಅತ್ತೆ. ಹಾಗೆ ನೋಡಿದ್ರೆ ಇನ್ನೊಬ್ರ ಮೇಲೆ ತಿರುಗಿ ಬಿದ್ದು ಸೇಡ್ ತೀರ್ಸ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ. ಆದ್ರೆ ನಾನು ಏನ್ ಮಾಡ್ಲಿ ಹೇಳಿ? ಬೇರೆ ದಾರಿನೇ ಇಲ್ಲ. ಇವತ್ತು ನಾನು ಮುಖನೂ ನೋಡದೆ ಮುಖ ತಿರ್ಸ್ಕೊಂಡು ಹೋದ ಮನೆಯವರೆಲ್ಲ ನಾಳೆ ಖಂಡಿತ ಬದಲಾಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ಇಲ್ಲಿರೋರು ಎಲ್ಲರೂ ಒಳ್ಳೆಯವರೇ. ಒಬ್ಳನ್ ಬಿಟ್ಟು ಅವಳನ್ನು ಕೂಡ ಈ ಮನೆ ಖಂಡಿತ ಬದಲಾಯಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ ಪ್ರಯತ್ನಕ್ಕೆ ನಾನು ಕೈ ಹಾಕಿದ್ದೀನಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ಲಿ. ಸೊಸೆ